ಅಕ್ರಮವಾಗಿ ರೇಷನ್ ಅಕ್ಕಿ ಹಾಗೆ ಗೋಧಿಯನ್ನ ಸಾಗಿಸ್ತಾ ಇದ್ದಂತಹ ಟೆಂಪೋಗಳನ್ನ ಕೋಲಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಕಾರ್ಯಕರ್ತರು ಹಿಡಿದಿದ್ದಾರೆ. ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಕೋಲಾರದ ಹೊರವಲಯದ ಟಮಕಾ ಬಳಿಯಲ್ಲಿ ಅಕ್ಕಿ ಹಾಗೆ ಗೋಧಿ ತುಂಬಿದ್ದ 2 ಟೆಂಪೋಗಳ ಮೇಲೆ ದಾಳಿ ನಡೆಸಿದ ಕಾರ್ಯಕರ್ತರು ನೂರಾರು ಮೂಟೆ ಅಕ್ಕಿ ಹಾಗೆ ಗೋಧಿಯನ್ನ ಹಿಡಿದು ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಕುರಿತು ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಕ್ರಮವಾಗಿ ಪಡಿತರ ರೇಷನ್ ಸಾಗಿಸ್ತಾ ಇದ್ದಂತಹ 2 ಟೆಂಪೋ ಸೇರಿದಂತೆ ನೂರಾರು ಅಕ್ಕಿ ಗೋಧಿ ಮೂಟೆಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬಡವರಿಗೆ ತಲುಪಬೇಕಂತಹ ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಹಾರ ಇಲಾಖೆ ಅಧಿಕಾರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೀವಿ. ಅವ್ರು ಆಯಿತು ಸೂಕ್ತವಾಗಿ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳೆಲ್ಲ ಮಾತಾಡಿದ್ದಾರೆ. ಅದೇ ವಿಚಾರವಾಗಿ ಬಂದಂಥದ್ದು ಒಂದು ಗಾಡಿ, ದೊಡ್ಡದೊಂದು ಗಾಡಿ ತುಂಬ ಅಕ್ಕಿ ಮತ್ತು ಇನ್ನೊಂದು ಗಾಡಿ ತುಂಬ ಮಕ್ಕಳಿಗೆ ಹಾಸ್ಟೆಲಲ್ಲಿ ಕೊಡಬೇಕಾದಂಥ ಗೋಧಿ ಮೊನ್ನೆ ನಮ್ಮ ಗಲ್ಪೇಟೆ ಪೊಲೀಸು ಸಾಹೇಬರ ಒಂದು ನೇತೃತ್ವದಲ್ಲಿ, ಕರ್ನಾಟಕ ಸಮರ ಸೇನೆ ನೇತೃತ್ವದಲ್ಲಿ ಗಾಡಿಗಳನ್ನು ಇದು ಮಾಡಿ ವಶಕ್ಕೆ ಪಡ್ಕೊಂಡು ಫುಡ್ ಇನ್ಸ್ಪೆಕ್ಟ್ರು ಕರೆಸ್ಕೊಂಡು ಅವ್ರ ನೇತೃತ್ವದಲ್ಲಿ ಇದನ್ನು ಸ್ಟೇಷನ್ ತಂದು ಸೀಸ್ ಮಾಡಿ ಸ್ಟೇಷನ್ ಹತ್ರ ಹಾಕಿದ್ದಾರೆ. ತೂಕನೂ ಮಾಡ್ತಾಯಿದ್ದಾರೆ. ಬಡವರಿಗೆ ತಲುಪಬೇಕಾದಂಥ ಅಕ್ಕಿ, ನಿರ್ಗತಿಗರಿಗೆ ತಲುಪಬೇಕಾದಂಥ ಅಕ್ಕಿ ಬಡವರಿಗೆ ನಿರ್ಗತಿಗರಿಗೆ ತಲುಪ್ತಾ ಇಲ್ಲ. ಕಾಳಸಂತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮಿಲ್ಲುಗಳು ತಲೆ ಎತ್ತಿಬಿಟ್ಟಿದ್ದಾವೆ. ಕ್ರಮ ಅಂತ ಹೇಳ್ತಾರೆ. ಆ ಮಿಲ್ಲುಗಳಲ್ಲಿ ತಗೊಂಡೋಗಿ ಅದನ್ನು ಪಾಲಿಷ್ ಮಾಡಿ 5 ಕೆಜಿಯಿಂದ 10 ಕೆಜಿ, 25 ಕೆಜಿ ನಾನಾ ಬ್ರ್ಯಾಂಡ್ಗಳ ಹೆಸರನ್ನು ಇಟ್ಟು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಈ ವಿರುದ್ಧವಾಗಿ ಹಲವಾರು ಬಾರಿ ಏನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ದೂರು ಕೊಡೋ ಮುಖಾಂತರ ಮಾಡಿದರೆ ಯಾವುದೇ ಕ್ರಮಗಳಾಗಿರೋದಿಲ್ಲ. ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ ಕಣ್ಣು ಮುಚ್ಚಿಕೊಳ್ತವ್ರೆ ಅನ್ನೋ ಗೊತ್ತಿಲ್ಲ. ನೋಡಿ ಯಾವ ರೀತಿ ಸಾಗಾಣಿಕೆ ಆಗ್ತಾಯಿದೆ, ಯಾವ ರೀತಿ ಅದೆಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀವು ಮೊನ್ನೆ ಗಮನಿಸಬೇಕಾಗ್ತದೆ ಎಲ್ಲರೂ. ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡೋದೊಂದೇ, ಯಾರೇ ಆಗಿರಲಿ, ಎಂಥ ಪ್ರಭಾವಿ ವ್ಯಕ್ತಿಗಳಾಗಿರಲಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರವೇ ಸಮರ ಸೇನೆ ಹೇಳ್ತಾ ಇದ್ದೀವಿ. ಇದಾಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲ ಸಜ್ಜಾಗ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.